ಗುರುಭ್ಯೋ ನಮಃ. ನಮಗೆ ಧಾರ್ಮಿಕ ಅಭಿವೃದ್ಧಿ ಆಗಬೇಕು, ಜ್ಞಾನ ಅಭಿವೃದ್ಧಿ ಆಗಬೇಕು, ಅನಿಷ್ಟ ಪರಿಹಾರ ಆಗಬೇಕು, ಇಷ್ಟಪ್ರಾಪ್ತಿ ಆಗಬೇಕು, ಇಷ್ಟೆಲ್ಲ ಆಗಬೇಕು ಅಂತಂದರೆ ಜಗನ್ನಾಥದಾಸರು ಬರೆದಂಥ ಹರಿಕಥಾಂಸಾರದಲ್ಲಿ ಕಲ್ಪಸಾಧನ ಸಂಧಿ ಅಂತ ಇದೆ. ಕಲ್ಪಸಾಧನ ಸಂಧಿಯಲ್ಲಿದ್ದಂಥ 23ನೇ ನುಡಿ ಹಿಡ್ಕೊಂಡು 30ನೇ ನುಡಿವರೆಗೂ 23 23 to 30 ಈ ನುಡಿಗಳನ್ನು ದಿನನಿತ್ಯ ಹೇಳಬೇಕು. ಇದೆಲ್ಲ ಏನಿದೆ, ಇದು ರುಜುಗಣಸ್ಥದವ್ರದ್ದು ಹೆಸರು. ರುಜುಗಣಸ್ಥ ಅಂತಂದರೆ ಯಾರು? ಹಣಮಪ್ಪನ ಪದವಿಗೆ, ವಾಯುದೇವರ ಪದವಿಗೆ ಬರುವಂಥ ಇವೆಲ್ಲ ದೇವತೆಗಳು ಅಷ್ಟು ಸಾಧನ 200 ಮಹಾಕಲ್ಪ ಸಾಧನ ಮಾಡಿದ ಮೇಲೆ ಅವರು ವಾಯುದೇವರ ಪದವಿಗೆ ಬರ್ತಾರೆ. ವಾಯುದೇವ ಅಂತಂದರೆ ಹಣಮಪ್ಪನ ಪದವಿಗೆ ಬರ್ತಾರೆ ಅಂತ. ಸೊ ಅದಕ್ಕೆ ಅವ್ರದ್ದು ದಿನನಿತ್ಯ ನಾವು ಇಷ್ಟು ಪಾರಾಯಣ. ಅಲ್ಲಿ ಹರಿಕಥಾಂಸಾರ ಶ್ರೇಷ್ಠವಾದಂಥ ಗ್ರಂಥ. ಇದು ಎಲ್ಲದಕ್ಕೂ ಪರಿಹಾರ ಇದೆ, ಅದಕ್ಕೆ ಎಲ್ಲದಕ್ಕೂ ಪರಿಹಾರ ಇದೆ. ಸೊ ದಿನನಿತ್ಯ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಎಷ್ಟು ಸಾಧ್ಯವಿದೆ ಅಷ್ಟು ಹರಿಕಥಾಂಸಾರ ಪಾರಾಯಣ ಮಾಡಿ, ಆಮೇಲೆ ನಮಗೆ ವಿಶೇಷವಾಗಿ ಏನು ಕಷ್ಟ ಪರಿಹಾರ ಆಗಬೇಕು ಎಲ್ಲದಕ್ಕೂ ಒಂದು ಇದೆ. ಅದಕ್ಕೆ ಅದು ಸಂಧಿಯನ್ನು ಅದನ್ನು ವಿಶೇಷವಾಗಿ ಜಾಸ್ತಿ ಪಾರಾಯಣ ಮಾಡಬೇಕು. ಸುಮಾರು ಜನ, ಸಾಕಷ್ಟು ಜನ ಇವಾಗೆಲ್ಲ ಕಲ್ತಿದ್ದಾರೆ, ಪಾರಾಯಣ ಮಾಡ್ತಾಯಿದ್ದಾರೆ. ನಾನು ಇದು ಎಲ್ಲ ವಿಡಿಯೋಸು ಯಾರಿಗೆ ಪಾರಾಯಣ ಮಾಡೋದು ಬರೋದಿಲ್ಲ ಅವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಅದು ನನ್ನ ಯೂಟ್ಯೂಬ್ ಚಾನಲಿಗೆ ಹೋಗಿ ಕವಿತಾ ತುರ್ವೇನ್ ಟೈಪ್ ಮಾಡಿದರೆ ನಾನು ಎಲ್ಲ ವಿಡಿಯೋಸ್ ಬರ್ತದೆ. ಅದರಲ್ಲಿ ಹರಿಕಥಾಂಸಾರ ಹೇಳ್ಕೊಡೋದನ್ನು ಹೇಳ್ಕೊಡ್ತಾಯಿದ್ದೀನಿ. ಅಂದರೆ ಪಾರಾಯಣ ಮಾಡೋದನ್ನು, ಪದಚ್ಛೇದ, ಆಮೇಲೆ ಸಂಧಿ ಸಾರ ಇಷ್ಟವನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಎಲ್ಲರೂ ಪ್ರತಿಯೊಂದು ಮನೆಯಲ್ಲಿ ಹರಿಕಥಾಂಸಾರ ಪಾರಾಯಣ ಆಗಲಿ, ಎಲ್ಲರಿಗೂ ಕ್ಷೇಮ ಆಗಲಿ, ಎಲ್ಲರಿಗೂ ಕ್ಷೇಮ ಆಗಲಿ. ಜೈ ಶ್ರೀರಾಮ್.